ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹೊಸೂರ್ ಹತ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ 75 ಕಳೆದ 9 ವರ್ಷದಿಂದ ಎಷ್ಟು ಅವೈಜ್ಞಾನಿಕವಾಗಿ, ಎಷ್ಟು ಕಳಪೆ ಗುಣಮಟ್ಟದಲ್ಲಿ ಇನ್ನೂ ಕುಸಿತ ಸಾಗಿರ್ತಕ್ಕಂಥದ್ದು ತಾವು ನೋಡಿದಿನ. ಎಷ್ಟು ಪ್ರತಿಭಟನೆ ಮಾಡಿದ್ರು, ಎಷ್ಟು ಮನವಿ ಕೊಟ್ಟರು, ಆ ಕಾಂಟ್ರಾಕ್ಟ್ರು ಎಲ್ಲರಿಗೂ ಕೂಡ ಕಮಿಷನ್ ಕೊಟ್ಕೊಂಡು ಬುಟ್ಟಿಗೆ ಹಾಕೊಂಡು ಎಷ್ಟು ಕಳಪೆಯಾಗಿ ಮಾಡ್ತಾ ಇದ್ದೇನೆ ಅನ್ನೋದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಈಗ ಹೊಸ ಸೇರ್ಪಡೆ ಏನು ಅಂದ್ರೆ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ ಗಳು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಲಿ ಇಷ್ಟು ಕಳಪೆ ಗುಣಮಟ್ಟದ ಬಸ್ ಸ್ಟ್ಯಾಂಡ್ ಎಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಸ್ ಸ್ಟ್ಯಾಂಡ್ ಅಂದ್ರೆ ಅಲ್ಲಿ ಒಂದು ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ ಆಗ್ದಾನೆ ಅವ್ರಿಗೆ ತಂಪು ಒದಗಿಸ್ಲಿ ಅಂತ, ಮತ್ತೆ ಮಳೆ ಬಂದ್ರೆ ರಕ್ಷಣೆಗೋಸ್ಕರ ಬಸ್ ಸ್ಟ್ಯಾಂಡ್ ಮಾಡಿರ್ತಾರೆ. ಇದು ಬಿಸಿಲು ಬಂದ್ರೂ ರಕ್ಷಣೆ ಇಲ್ಲ, ಮಳೆ ಬಂದ್ರೂ ರಕ್ಷಣೆ ಇಲ್ಲ, ಗಾಳಿ ಬಂದ್ರೂ ರಕ್ಷಣೆ ಇಲ್ಲ. ಈ ಬಸ್ ಸ್ಟ್ಯಾಂಡೇ ಉಳಿಯೋದಿಲ್ಲ. ನೋಡಿ ಎಷ್ಟು ಕಳಪೆ ಗುಣಮಟ್ಟ ಅಂದ್ರೆ ಒಂದು ಹೊಡೆದ್ರೆ ಒಡೆದೋಗಂತ ಪರಿಸ್ಥಿತಿ. ಯಾಕೆ ಈ ಕ್ಷೇತ್ರದಲ್ಲಿ ಶಾಸಕರು ಸುಮ್ಮನಿದ್ದೀರಾ? ಮತ್ತೆ ಏನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುಮ್ಮನಿದ್ದೀರಾ? ಜಿಲ್ಲಾಧಿಕಾರಿಗಳು ಸುಮ್ಮನಿದ್ದೀರಾ? ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ವಿ, ಮುಂದೆ ಈ ತರ ಬಸ್ ಸ್ಟ್ಯಾಂಡ್ ಗಳು ಎಲ್ಲಾದ್ರೂ ರಾಷ್ಟ್ರೀಯ ಹೆದ್ದಾರಿ 75 ಹಾಕಿದ್ರೆ ನಾನೇ ಮಿಷಿನ್ ಕಟ್ಟರ್ ತಂದು ಕಟ್ ಮಾಡಿ ಬಿಸಾಕ್ತೀನಿ, ಕೇಸ್ ಮಾಡ್ತೀರಾ ಮಾಡಿ. ಇಷ್ಟೊಂದು ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಳಿಕ್ ಆಗೋದಿಲ್ಲ. ಮೊನ್ನೆನೂ ಕೂಡ ಏನು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನು ಕಳಪೆ ಕಾಮಗಾರಿ ಮಾಡ್ತಾ ಇದ್ದೀರಾ, ರಸ್ತೆ ಎಲ್ಲ ಹೊಡೆದಾಗ್ತಾ ಇದ್ದೀರಾ ಅಂತ ಹೇಳಿ ನಾವು ಆಕ್ರೋಶ ವ್ಯಕ್ತಪಡಿಸಿದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಯಾರೋ ಭ್ರಷ್ಟ ಗ್ರಾಮ ಪಂಚಾಯತಿ ಮೆಂಬರ್ಗಳು 10,000 20,000 ಕಾಂಟ್ರಾಕ್ಟರ್ ಹತ್ರ ಇಸ್ಕೊಂಡು ಕಾಮಗಾರಿ ಮಾಡಕ್ ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ವ್ಯವಸ್ಥೆ ಒಳಗೆ ನಾವೆಲ್ಲ ಇದೀವಿ. ಇದು ಗುಣಮಟ್ಟವನ್ನು ಪರಿಶೀಲಿಸಿ ಅಂತ ಹೇಳಿ ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದೀವಿ. ನಮಸ್ಕಾರ. ಎಲ್ಲ ರಾಜಕಾರಣಿಗಳಿಗೂ ಕಮಿಷನ್ ಕೊಟ್ಕೊಂಡು ಅವೈಜ್ಞಾನಿಕವಾಗಿ 9 ವರ್ಷ ಆದ್ರೂ ಮುಗ್ದಿಲ್ಲ. ಈಗ ಮತ್ತೊಂದು ಸೇರ್ಪಡೆ ಏನು ಅಂದ್ರೆ ಬಸ್ ಸ್ಟ್ಯಾಂಡ್ಗಳು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಇಷ್ಟು ಕಳಪೆ ಗುಣಮಟ್ಟದ ಬಸ್ ಸ್ಟ್ಯಾಂಡ್ ನಿಮ್ಗೆಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಬಸ್ ಸ್ಟ್ಯಾಂಡ್ ಅಂದರೆ ಪ್ರಯಾಣಿಕರಿಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ನೆರಳು ಸಿಗಲಿ, ಮತ್ತು ಮಳೆ ಬಂದರೆ ಅವರಿಗೆ ಒಂದು ರಕ್ಷಣೆ ಸಿಗಲಿ ಅಂಥೇಳಿ ಮಾಡಿರ್ತಾರೆ. ಇದು ನೋಡಿ, ಇದು ಒಂದು ಹೊಡೆದ್ರೆ ಒಡೆದೋಗುತ್ತೆ, ಒಂದು ಈರುಳ್ಳಿ ಸಿಪ್ಪೆ ಥರ ಇದೆ. ಇಷ್ಟು ಕಳಪೆಯಾಗಿ ಮಾಡಿ ಇದು ದುಡ್ಡು ಹೊಡೆಯೋ ಸ್ಕೀಮ್ ಆಗಿದೆ. ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಗಮನ ಹರಿಸಬೇಕು. 9 ವರ್ಷದಿಂದ ಇಷ್ಟು ಭ್ರಷ್ಟಾಚಾರ ನಡೆದರೂ ಕೂಡ ಇದರಲ್ಲೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಮುಂದಕ್ಕೆ ಈ ಬಸ್ ಸ್ಟ್ಯಾಂಡ್ಗಳನ್ನು ಮತ್ತೆ ನಿರ್ಮಾಣ ಮಾಡಿದ್ರೆ ನಾನೇ ಕಟ್ಟರ್ ತಂದು, ವೆಲ್ಡಿಂಗ್ ಮಿಷಿನ್ ತಂದು ಕಟ್ ಮಾಡಿ ಬಿಸಾಕ್ತೀನಿ, ಕೇಸ್ ಮಾಡ್ತೀರಾ ಮಾಡಿ. ಯಾಕೆಂದರೆ ಇಷ್ಟು ಭ್ರಷ್ಟಾಚಾರ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನೊಂದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಅವೈಜ್ಞಾನಿಕವಾಗಿ ಹೊಡೆದು ಹೆಂಗೆ ಕಾಮಗಾರಿ ಮಾಡ್ತಿದ್ರು. ನಾವು ಪ್ರಶ್ನೆ ಮಾಡಿದ್ದಕ್ಕೆ ಸಪೋರ್ಟೇ ಮಾಡಲಿಲ್ಲ ಜನ. ಇವತ್ತು ಹಳ್ಳಿ ರಸ್ತೆಗಳು, ಸಿಮೆಂಟ್ ರಸ್ತೆಗಳನ್ನು ಹೊಡೆದಾಕಿದ್ದಾರೆ ನೀರು ಕೊಡೋದಕ್ಕೋಸ್ಕರ. ಆ ಭ್ರಷ್ಟ ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆ ಕಾಂಟ್ರಾಕ್ಟರ್ ಹತ್ರ 10,000 20,000 ಇಸ್ಕೊಂಡು ಕಾಮಗಾರಿ ಮಾಡಕ್ಕೆ ಬಿಟ್ಟಿದ್ದಾರೆ. ಅಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಇದು ನಿಜವಾಗ್ಲೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಕ್ರಮವನ್ನು ತಗೋಬೇಕು ಅಂತೇಳಿ ಎಲ್ಲರೂ ಮನವಿ ಮಾಡ್ತೀವಿ. ನಮಸ್ಕಾರ.